ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿ ಪ್ಲೇಟಿನ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಎಂಬ್ರಾಯ್ಡ್ರಿ ಪ್ಲೇಟು ಎಲ್ಲಿ ಸಿಗುತ್ತೆ, ಹಾಗೆ ಇದರ ಲಿಂಕ್ನ ಕೇಳ್ತಾ ಇದ್ದೀರ ನೀವು. ಅದ್ರ ಬಗ್ಗೆನೇ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಆ ಪ್ಲೇಟ್ ಎಲ್ಲಿ ಸಿಗುತ್ತೆ, ಯಾವ ರೀತಿಯಾಗಿರುತ್ತವೆ ಅಂತ ಹೇಳ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಈ ಪ್ಲೇಟ್ ಎಲ್ಲಿ ಸಿಗುತ್ತೆ ಅಂತಂದು. ಅದು ಇನ್ನೂ ಯಾರಿಗೂ ಕ್ಲಿಯರಾಗಿ ಗೊತ್ತಾಗಿಲ್ಲ. ಅದಕ್ಕೆ ಮತ್ತೊಂದು ಸಾರಿ ವೀಡಿಯೋನ ಎಂಬ್ರಾಯ್ಡ್ರಿ ಪ್ಲೇಟಿನ ಬಗ್ಗೆನೇ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ, ಆ ಪ್ಲೇಟ್ ತೋರಿಸ್ತೀನಿ. ಮತ್ತು ಸಣ್ಣ ಮಷೀನಿಗೆ ಎಷ್ಟು ಇಂಚ್ ಇರಬೇಕು, ಆ ಪ್ಲೇಟು ಯಾವುದು ಅಂತ ತೋರಿಸ್ತೀನಿ ನೋಡಿ ಮತ್ತೊಮ್ಮೆ ನಿಮಗೆ. ಇವೇ ನೋಡಿ ಸಣ್ಣ ಮಷಿನ್ದು ಎಂಬ್ರಾಯ್ಡ್ರಿ ಪ್ಲೇಟು, ಅಂದರೆ ಡರ್ಬಿ ಸಣ್ಣ ಮಷಿನ್ದಿದು. ಇದಕ್ಕೆ ಒಂದು ಮಷಿನ್ ಜೊತೆಗೇ ಕೊಡ್ತಾರೆ. ಅಂದರೆ ಹೊಸ ಮಷಿನ್ ತೊಗೋಬೇಕಾದ್ರೆ ನಿಮಗೆ ಮಷಿನ್ ಶಾಪಲ್ಲೇ ಕೊಡ್ತಾರೆ. ಹಾಗೆ ಈ ಪ್ಲೇಟ್ ಏನಿದೆಲ್ಲ ನಾನು 2 ಪ್ಲೇಟು ಮಷಿನ್ ಅಂಗಡಿಯಲ್ಲಿ ಸಪ್ರೇಟಾಗಿ ತರಿಸಿಟ್ಕೊಂಡಿದ್ದೀನಿ. ಇದು ನನಗೆ ಹೊಸ ಮಷಿನ್ ತೊಗೋಬೇಕಾದ್ರೆ ಜೊತೆಗೇ ಕೊಟ್ಟಿದ್ದರು. ನಾನು ಹೆಂಗಾದರೆ ಇರಲಿ ಅಂಥೇಳಿ 2 ಪ್ಲೇಟನ್ನು ಮತ್ತೆ ತರಿಸ್ಕೊಂಡಿದ್ದೀನಿ. ಈ ಎಂಬ್ರಾಯ್ಡ್ರಿ ಪ್ಲೇಟಿಂದು ಲಿಂಕ್ ಕೇಳಿದ್ರಲ್ವ, ಇದು ಎಲ್ಲಿನೂ ಆನ್ಲೈನಲ್ಲಿ ಸಿಗಲ್ಲ. ಈ ಪ್ಲೇಟು ನೀವೆಷ್ಟು ಸರ್ಚ್ ಮಾಡಿದರೂ ಕೂಡ ಆನ್ಲೈನಲ್ಲಿ ಸಿಗಲ್ಲ. ಯಾವುದೇ ಫ್ಲಿಪ್ಕಾರ್ಟಲ್ಲಿ ಸಿಗಲ್ಲ, ಅಮೆಝಾನಲ್ಲಿ ಸಿಗಲ್ಲ, ಸಪ್ರೇಟಾಗಿ ಲೇಡೀಸ್ ಕಾರ್ನರಲ್ಲಿ ಕೂಡ ಸಿಗಲ್ಲ. ನೀವು ಮಷಿನ್ ಅಂಗಡಿಗಳಲ್ಲಿ ಹೋಗಿ ಕೇಳಬೇಕು. ಆವಾಗ ಈ ನಾರ್ಮಲ್ ಮಷಿನ್ಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋ ಪ್ಲೇಟ್ ಕೊಡಿ ಅಂತಂದರೆ ಮಷಿನ್ ಅಂಗಡಿಗಳಲ್ಲಿ ಸಿಗ್ತವೆ. ಹಾಗೆ ಡರ್ಬಿ ಮಷಿನ್ ಅಂಗಡಿ ಮತ್ತು ಉಷಾ ಕಂಪ್ನಿದು ಮಷಿನ್ ಅಂಗಡಿ ಇರುತ್ತಲ್ವ, ಅಲ್ಲಿ ಹೋಗಿ ಕೇಳಿ ಕೊಡ್ತಾರೆ ನೋಡಿ. ಈ ರೀತಿಯಾಗಿ ಇರುತ್ತೆ. ಹಿಂದ್ಗಡೆ ಕೊಂಡಿ ಕೊಟ್ಟಿರ್ತಾರೆ ಎಂಬ್ರಾಯ್ಡ್ರಿ ಪ್ಲೇಟ್ ಇದಕ್ಕೆ ಫಿಕ್ಸ್ ಮಾಡೋದಕ್ಕೆ ಈ ಕೊಂಡಿ ಕೊಟ್ಟಿರ್ತಾರೆ. ಮತ್ತು ಇದು ಎಷ್ಟು ಇಂಚ್ ಇರುತ್ತೆ ಅಂತ ನಾನು ಸಣ್ಣ ಮಷಿನ್ನಲ್ಲಿ ಎಷ್ಟು ಇಂಚ್ ಇರುತ್ತೆ ಮತ್ತು ಇದು ಎಷ್ಟು ಇಂಚ್ ಇರುತ್ತೆ ಅಂತ ಈಗ ತೋರಿಸ್ತೀನಿ ನೋಡಿ. ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಅಕಸ್ಮಾತ್ ಕನ್ಫ್ಯೂಸ್ ಆಗುತ್ತೆ ಅಂತ ಆದರೆ ನಿಧಾನವಾಗಿ ಕ್ಲಿಯರಾಗಿ ವೀಡಿಯೋನ ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬಿಡಿ, ಗೊತ್ತಾಗಲ್ಲ ನಿಮಗೆ. ಈಗ ನಾನೇನು ಮಾಡ್ತೀನಿ ಅಂದರೆ ಇದು ಎಷ್ಟು ಇಂಚಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈ ಒಂದು ಟೇಪ್ ತೊಗೊಂಡಿದ್ದೀನಿ, ಬಟ್ಟೆ ಅಳತೆ ಮಾಡೋ ಟೇಪ್ ತೊಗೊಂಡಿದ್ದೀನಿ. ಅದರಿಂದ ನಾನು ಇಲ್ಲಿ ನೋಡಿ, ಇಲ್ಲಿಗೆ 1 ಇಂಚು ಮತ್ತು 2 ಇಂಚು, 2.5 ಇಂಚು ಈ ಪ್ಲೇಟ್ನ ನೀವು ನೋಡಿಕೊಂಡು ನಿಮ್ಮ ಮಷಿನಲ್ಲಿ ಎಷ್ಟು ಇಂಚಿದೆ ಅಂತ ನೋಡ್ಕೋಬೇಕು. ಫಸ್ಟು ಎಷ್ಟು ಇಂಚಿದೆ ಅಂತ ನೋಡ್ಕೊಂಡಾದಮೇಲೆ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ಪ್ಲೇಟು ಕೊಡಿ ಅಂತ ಕೇಳಿ ಮಷಿನ್ ಅಂಗಡಿಗಳಲ್ಲಿ. ಈಗ ನನ್ನ ಹತ್ರ ಇರೋ ಮಷಿನಿಗೆ ಅಂದರೆ ಇದು ಸಣ್ಣ ಮಷಿನು, ಈ ಮಷಿನಿಗೆ 2.5 ಇಂಚಿದೆ ನೋಡಿ. ಹಾಗೆ ಈ ಪ್ಲೇಟ್ ಕೂಡ ತೋರಿಸ್ತೀನಿ, ಇದು ಕೂಡ 2.5 ಇಂಚಿದೆ. ಈ ರೀತಿ ಇರೋದಕ್ಕೆ ಸಣ್ಣ ಮಷಿನ್ಗೆ ಈ ಪ್ಲೇಟು ಸೆಟ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ದೊಡ್ಡ ಮಷಿನ್ ಇದ್ದರೆ ಅದ್ರದ್ದು ಕೂಡ ನೀವು ಈ ರೀತಿಯಾಗಿ ಟೇಪಿಂದ ಅಳತೆ ಮಾಡಿಕೊಂಡು ಆನಂತರ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ಪ್ಲೇಟ್ನ ಬೇಕು ಅಂಥೇಳಿ ಮಷಿನ್ ಅಂಗಡಿಗಳಲ್ಲಿ ಕೇಳಿ ಸಿಗುತ್ತೆ. ಅವ್ರು ಖಂಡಿತವಾಗೂ ಕೊಡ್ತಾರೆ. ಆದರೆ ಆನ್ಲೈನಲ್ಲಿ ನೀವೆಷ್ಟು ಸರ್ಚ್ ಮಾಡಿದ್ರೂ ಈ ಎಂಬ್ರಾಯ್ಡ್ರಿ ಪ್ಲೇಟು ಸಿಗಲ್ಲ. ನಾನು ಕೂಡ ತುಂಬ ಸಾರಿ ಸರ್ಚ್ ಮಾಡಿದ್ದೀನಿ. ಅಂದರೆ ನನ್ನ ಕಡೆ ಒಂದಿತ್ತು, ಇನ್ನೂ 2 ಬೇಕಾಗಿದ್ದು, ಅದಕ್ಕೋಸ್ಕರನೇ ಸರ್ಚ್ ಮಾಡಿದರೆ ಸಿಗಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಮಷಿನ್ ಅಂಗಡಿಗೆ ಹೋಗಿ ಈ ಎಂಬ್ರಾಯ್ಡ್ರಿ ಪ್ಲೇಟು 2 ಬೇಕು ಅಂತೇಳಿ ತೊಗೊಂಡಿದ್ದೀನಿ. ಕೇವಲ 50 ರೂಪೀಸ್ ಅಷ್ಟೇ ಒಂದು ಪ್ಲೇಟು, 50 ರೂಪೀಸ್ ಅಷ್ಟೇ. ಹೋಗಿ ನೀವು ಕೇಳ್ಕೊಳ್ಳಿ. ಯಾಕಂದರೆ ಫಸ್ಟ್ ನೀವು ನಿಮ್ಮದು ಈ ಮಷಿನಿಂದು ಹಲ್ಲಿಂದು ಇಂಚ್ ಎಷ್ಟಿದೆ ಅಂತ ನೋಡಿಕೊಂಡು ಆನಂತರ ಈ ರೀತಿಯಾಗಿರೋ ಪ್ಲೇಟ್ನ ಕೇಳ್ಕೊಡಿ. ಮಷಿನ್ ಅಂಗಡಿಯಲ್ಲಿ ಕೇಳ್ಕೊಳ್ಳಿ, ಅವರು ಕೊಡ್ತಾರೆ. ಹಾಗೆ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತಂದು ತೋರಿಸ್ತೀನಿ ನೋಡಿ. ಎಂಬ್ರಾಯ್ಡ್ರಿ ಪ್ಲೇಟು ಇಲ್ಲಿ ಫಿಕ್ಸ್ ಮಾಡೋದಕ್ಕೆ ಫಸ್ಟ್ ಏನು ಮಾಡಬೇಕು, ಈ ಪ್ರೆಷರ್ ಫುಟ್ಟು ಮತ್ತು ಈ ಸ್ಕ್ರೂನ ತೆಗಿಬೇಕು ನೋಡಿ. ಇವೆರಡು ತೆಗೆದ್ರೆ ಮಾತ್ರ ನಿಮಗೆ ಆ ಎಂಬ್ರಾಯ್ಡ್ರಿ ಪ್ಲೇಟು ಫಿಕ್ಸ್ ಮಾಡೋದು ಬರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ಈ ಪ್ಲೇಟನ್ನು ತೆಗಿಬೇಕು, ಹಾಗೆ ಈ ಪ್ರೆಷರ್ ಫುಡ್ ತೆಗಿಬೇಕು ಮತ್ತು ಈ ಸ್ಕ್ರೂ ತೆಗಿಬೇಕು ಅಂತ ತೋರಿಸಿದ್ದೆ. ಮತ್ತೊಂದು ಸಾರಿ ವಿಡಿಯೋ ಮೂಲಕ ನಿಮಗೆ ತೋರಿಸ್ಕೊಡ್ತಾರೆ. ಇನ್ನೂ ಕೆಲವರಿಗೆ ಅದು ಅರ್ಥ ಆಗಿಲ್ಲ, ಅದಕ್ಕೋಸ್ಕರ ಮತ್ತೊಂದು ಸಾರಿ ವಿಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಈ ಪ್ಲೇಟ್ ತೆಗಿಬೇಕು ನೋಡಿ. ಈ ಪ್ಲೇಟ್ ತೆಗೆದಾದ್ಮೇಲೆ ಈಗ ಯಾವ ರೀತಿಯಾಗಿ ಸೇರಿಸ್ಕೋಬೇಕಂದ್ರೆ ಇಲ್ಲಿ 2 ಕೊಂಡಿ ಕೊಟ್ಟಿರ್ತಾರೆ. ಇಲ್ಲಿ ಇದನ್ನು ಈ ರೀತಿ ಮೇಲ್ಗಡೆ ಮಾಡಿದರೆ ಲೂಸ್ ಆಗುತ್ತೆ. ಈ ರೀತಿ ಮೇಲ್ಗಡೆ ಮಾಡಿದರೆ ಲೂಸ್ ಆಗುತ್ತೆ. ಹಾಗೆ ಇದರೊಳಗೆ ಸೇರಿಸ್ಕೋಬೇಕಾದ್ರೆ ಏನು ಮಾಡಬೇಕು, ಸ್ವಲ್ಪ ಕೊಂಡಿನ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಂಡಾದಮೇಲೆ ಕೆಲವೊಬ್ಬರಿಗೆ ಇದು ಇಡೋದನ್ನು ಗೊತ್ತಿಲ್ಲ,
ಸರಿಯಾಗಿ ಕೂಡ್ತಾ ಇಲ್ಲ ಪ್ಲೇಟು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಮತ್ತೊಂದು ಸಾರಿ ತೋರಿಸ್ತಾ ಇದ್ದೀನಿ. ಈ 2 ಕೊಂಡಿನ ಪ್ರೆಸ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಿದ್ದೀನಿ ಯಾವ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡಾದಮೇಲೆ ಈ ರೀತಿಯಾಗಿ ಇಟ್ಕೋಬೇಕು ನೋಡಿ ಪ್ಲೇಟು. ನಾವು ಪ್ರೆಸ್ ಮಾಡ್ಕೊಂಡಾದಮೇಲೆ ಈ ರೀತಿಯಾಗಿ ಪ್ಲೇಟ್ ಇಟ್ಟರೆ ಕೊಂಡಿ ಆ ಕಡೆ ಸೈಡು ಹೋಗುತ್ತೆ. ಆವಾಗ ನಾವೇನು ಮಾಡಬೇಕು, ಈ ಪ್ಲೇಟ್ ಇರುತ್ತಲ್ವ ಅಲ್ಲಿನ ಸೈಡ್ ಇರೋ ಪ್ಲೇಟನ್ನ ಇದನ್ನ ತೆಗೆದ್ಬಿಟ್ಟು ಆನಂತರ ಈ ಪ್ಲೇಟನ್ನು ಕೊಂಡಿ ಒಳಗಡೆ ಸೇರಿಸ್ಕೋಬೇಕು, ಗಟ್ಟಿಯಾಗಿ ಸೇರಿಸ್ಕೋಬೇಕು. ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಹೋಲ್ ಐತಲ್ಲ, ಈ ಹೋಲು ಈ ಸೂಜಿ ಮನೆಗೆ ಕೂತ್ಕೋಬೇಕು ನೋಡಿ. ಚೆನ್ನಾಗಿ ನೀಟಾಗಿ ಒತ್ಕೊಂಡು ಒಳಗಡೆ ಸೇರಿಸ್ಕೊಂಡ್ಬಿಡ್ಬೇಕು. ಈಗ ಹೋಲಿಗೆ ಹೋಲ್ ಕೂತ್ಕೊಂಡಿದೆ ಅಂತ ಚೆಕ್ ಮಾಡೋದಕ್ಕೆ ಈ ಸೂಜಿ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಒಳಗಡೆ ಕೆಳಗಡೆ ಒಂದು ಹೋಲ್ ಇರುತ್ತೆ, ಮೇಲ್ಗಡೆ ಒಂದು ಹೋಲ್ ಇರುತ್ತೆ. ಆ ಹೋಲಿಗೆ ಹೋಲ್ ಸೆಟ್ ಆಗಬೇಕು, ಸೂಜಿ ಸೆಟ್ ಆಗಬೇಕು ಅಂದರೆ ಸ್ವಲ್ಪ ಮಷಿನ್ ತುಳಿದು ನೋಡಬೇಕು. ಈಗ ಏನು ಸೈಡ್ ಇರೋ ಪ್ಲೇಟ್ ಏನಿತ್ತಲ್ಲ ಇದನ್ನು ಮತ್ತೆ ಸೇರಿಸ್ಕೊಂಡ್ಬಿಡ್ಬೇಕು. ಈಗ ಈ ಎಂಬ್ರಾಯ್ಡ್ರಿ ಪ್ಲೇಟು ಕರೆಕ್ಟಾಗಿ ಕೂತ್ಕೊಂಡಿದೆ, ಟೈಟಾಗಿ ಕೂತ್ಕೊಂಡಿದೆ, ಅಳಿಗಾಡಲ್ಲ. ಯಾಕಂದರೆ ಹಿಂದುಗಡೆ ಕೊಟ್ಟಿರೋ ಕೊಂಡಿನ ನಾವು ಪ್ರೆಸ್ ಮಾಡಿಕೊಂಡು ಆನಂತರ ಈ ಸೂಜಿ ಮನೆಗೆ ಇಟ್ಕೋಬೇಕು. ಆವಾಗ ಈ ಪ್ಲೇಟ್ ಸರಿದಾಡಲ್ಲ. ನೀವು ಇದನ್ನು ಕೊಂಡಿ ಈ ರೀತಿಯಾಗಿ ಮೇಲ್ಗಡೆ ಎತ್ಕೊಂಡು ಈ ರೀತಿ ಮೇಲ್ಗಡೆ ಎತ್ತಿ ನಾವು ಹಿಂಗೆ ಇಡ್ತೀವಿ ಅಂದರೆ ಪ್ಲೇಟು ಸರಿದಾಡುತ್ತೆ. ಆವಾಗ ನಿಮಗೆ ವರ್ಕ್ ಮಾಡೋಕ್ಕೆ ಅನುಕೂಲ ಆಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಮೊದಲು ಈ ಕೊಂಡಿನ ಪ್ರೆಸ್ ಮಾಡಿಕೊಂಡು ಆನಂತರ ಇದ್ರೊಳಗಡೆ ಸೇರಿಸ್ಕೋಬೇಕು. ಬನ್ನಿ ಇವಾಗ ನಾನು ಮತ್ತೊಂದು ಸಾರಿ ಫ್ರೇಮಿಗೆ ಯಾವ ರೀತಿಯಾಗಿ ಬಟ್ಟೆನ ಫಿಕ್ಸ್ ಮಾಡಬೇಕು, ಹಾಗೆ ದಾರನ ಯಾವ ರೀತಿಯಾಗಿ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಗೊತ್ತಿಲ್ಲದೆ ಇರೋರು ಈ ವಿಡಿಯೋ ನೋಡಿ ಕಲೀರಿ, ಮತ್ತು ನೀವು ಕಲ್ತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮತ್ತೆ ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಕಮೆಂಟ್ನಲ್ಲಿ ಕೇಳ್ತಾ ಇದ್ದೀರಾ ಪ್ಲೇಟ್ ಸರಿಯಾಗಿ ಕೂಡ್ತಾ ಇಲ್ಲ, ದಾರ ಯಾವ ರೀತಿ ಹಾಕಬೇಕು ಅನ್ನೋದಕ್ಕೋಸ್ಕರ ಕೇಳಿರೋದಕ್ಕೋಸ್ಕರ ಮತ್ತೊಂದು ಸಾರಿ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಬನ್ನಿ ಈಗ ದಾರನ ನಾನು ಯಾವ ರೀತಿಯಾಗಿ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ನೋಡಿ ನಾನಿಲ್ಲಿ ಸಿಲ್ಕ್ ಗ್ರೀನ್ ಕಲರು ಥ್ರೆಡ್ ತೊಗೊಂಡಿದ್ದೀನಿ, ಅಂದರೆ ದಾರ, ರೇಷ್ಮೆ ದಾರ. ಹಾಗೆ ಇದಕ್ಕೆ ಕೆಳಗಡೆ ಬಾಬಿನಿಗೆ ಏನು ಮಾಡಬೇಕು ಅಂದರೆ ಕಾಟನ್ ದಾರ ತೊಗೊಂಡಿದ್ದೀನಿ. ಈ ಕಾಟನ್ ದಾರ ಕೆಳಗಡೆ ಬಾಬಿನಲ್ಲಿ ಹಾಕಬೇಕು. ಈ ಸಿಲ್ಕ್ ದಾರ ಏನು ಮಾಡಬೇಕು, ಮೇಲ್ಗಡೆ ಹಾಕಬೇಕು. ಈಗ ಅದನ್ನೇ ತೋರಿಸ್ತೀನಿ ಯಾವ ರೀತಿಯಾಗಿ ದಾರ ಹಾಕಬೇಕು ಅಂತ. ಬ್ಲೌಸ್ ಹೊಲಿಬೇಕಾದ್ರೆ ಯಾವ ರೀತಿಯಾಗಿ ಹಾಕ್ತಿರೋ ದಾರ ಅದೇ ರೀತಿಯಾಗಿ ಈ ಮಷಿನ್ಗೆ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಅದೇ ಥರನೇ ಹಾಕಿ, ಬೇರೆ ಯಾವ ಥರನೂ ಹಾಕೋದಿಲ್ಲ. ನಾನು ಪದೇ ಪದೇ ಹೇಳ್ತಾ ಇರೋದು ಅದಕ್ಕೆ. ನಾನು ಯಾವ ರೀತಿಯಾಗಿ ದಾರಾನ ಹಾಕ್ತೀನಿ ನೀವು ಕೂಡ ನೋಡಿಕೊಂಡು ಅದೇ ಥರನೇ ಹಾಕಿ. ನಾವು ಬ್ಲೌಸ್ ಹೊಲಿಬೇಕಾದ್ರೆ ಯಾವ ರೀತಿಯಾಗಿ ದಾರಾನ ಸೆಟ್ಟಿಂಗ್ ಮಾಡ್ಕೋತೀವಿ ಅದೇ ಥರನೇ ಹಾಕೋಬೇಕು ನೋಡಿ. ಯಾವುದೇ ಬೇರೆ ಡಿಫ್ರೆನ್ಸ್ ಇಲ್ಲ ಇದಕ್ಕೆ. ನಾವು ಬ್ಲೌಸ್ ಹೊಲಿಬೇಕಾದ್ರೆ ಯಾವ ರೀತಿಯಾಗಿ ದಾರಾನ ಹಾಕ್ತೀವಿ ಅದೇ ಥರನೇ ಹಾಕೋತಾ ಹೋಗ್ಬೇಕು ನೋಡಿ. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋನ ನೀವು ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ, ನಿಮಗೆ ಏನೂ ಅರ್ಥ ಆಗಲ್ಲ ನಾನು ಹೇಳ್ತಾ ಇರೋದು. ಏನ್ರಿ, ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ದಾರನ ನೀಟಾಗಿ ನಾವು ಫಸ್ಟ್ ಯಾವ ರೀತಿಯಾಗಿ ಬ್ಲೌಸ್ ಹೊಲಿಯೋಕೆ ಹಾಕ್ಕೋತೀವಿ ಅದೇ ಥರನೇ ಹಾಕ್ಕೋಬೇಕು, ಬೇರೆ ಚೇಂಜಸ್ ಏನೂ ಇಲ್ಲ. ಈಗ ಸೂಜಿ ಮನೆ ಒಳಗಡೆ ಸೇರಿಸ್ಕೊಂಡ್ಬಿಡ್ಬೇಕು ನೋಡಿ. ಆದರೆ ನೀವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಏನು ಮಾಡಬೇಕು, ಸೈಡಲ್ಲಿ ಒಂದು ಸ್ಕ್ರೂ ಕೊಟ್ಟಿರ್ತಾರೆ, ಈ ಸ್ಕ್ರೂ ಕೊಟ್ಟಿರ್ತಾರೆ. ಬ್ಲೌಸ್ ಹೊಲಿಬೇಕಾದ್ರೆ ಇದನ್ನು ನಾವೇನು ಮಾಡ್ತೀವಿ, ಟೈಟ್ ಮಾಡ್ಕೋತೀವಿ. ಆದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ಲೂಸ್ ಮಾಡ್ಕೋಬೇಕು. ನಾನು ಹೇಳೋದು ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಬ್ಲೌಸ್ ಹೊಲಿಬೇಕಾದ್ರೆ ಇದನ್ನು ನಾವು ಸ್ಕ್ರೂನ ಟೈಟ್ ಮಾಡ್ಕೋತೀವಿ. ಆದರೆ ಈ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು ಅಂತ ಆದರೆ ಇದನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಸ್ವಲ್ಪ ಅನ್ನೋದಕ್ಕೇನದ ಕೊನೆಯಲ್ಲಿ ಒಂದು ಇದು ನಟ್ಟು ಥರ ಕೊಟ್ಟಿರ್ತಾರಲ್ವ, ಅದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಸಾಕು ನೋಡಿ. ಈಗ ಸ್ಕ್ರೂ ಲೂಸ್ ಆಗಿದೆ. ಈಗ ನಿಮಗೆ ದಾರ ಚೆನ್ನಾಗಿ ಬರಬೇಕು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಅಂತ ಆದರೆ ಇಲ್ಲೊಂದು ಸೆಟ್ಟಿಂಗ್ ಇರುತ್ತೆ ನೋಡಿ, ಇಲ್ಲೊಂದು ಈ ಸೆಟ್ಟಿಂಗ್ ಇರುತ್ತೆ. ಇದನ್ನು ನೀವೇನು ಮಾಡಬೇಕು, ಬ್ಲೌಸ್ ಹೊಲಿಬೇಕಾದ್ರೆ ನಾವು 2 ನಂಬರ್ಗೆ ಇಟ್ಕೊಂಡಿರ್ತೀವಲ್ವ, ಪೂರ ದೊಡ್ಡ ಹೊಲಿಗೆನೂ ಇರಲ್ಲ, ಪೂರ ಸಣ್ಣ ಹೊಲಿಗೆನೂ ಇರಲ್ಲ, ಅದನ್ನು ಇಟ್ಕೊಂಡಿರ್ತೀವಿ. ಆದರೆ ಇದನ್ನು ನೀವೇನು ಮಾಡಬೇಕು, 1.5 ನಂಬರ್ಗೆ ಇಟ್ಕೋಬೇಕು. ಮಿಡಲು ಮೇಲೆ 1 ಇರುತ್ತೆ, ಕೆಳಗಡೆ 2 ಇರುತ್ತಲ್ವ, ಮಿಡಲ್ ಇಟ್ಕೋಬೇಕು, 1.5 ಇಟ್ಕೋಬೇಕು ನೋಡಿ. ನಾನು ಹೇಳೋದನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಂಡು ನೀವು ಕೂಡ ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಬಂದೇ ಬರುತ್ತೆ, ಅದರಲ್ಲಿ 2 ಮಾತೇ ಇಲ್ಲ. ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಹೇಳ್ತಾನೆ ಬಂದಿದ್ದೀನಿ. ಆದರೂ ಈ ಎಂಬ್ರಾಯ್ಡ್ರಿ ಪ್ಲೇಟ್ ಬಗ್ಗೆ ನಿಮ್ಗೆ ಇನ್ನೂ ಸರಿಯಾಗಿ ಮಾಹಿತಿ ಇಲ್ಲ ಅನ್ನೋದಕ್ಕೋಸ್ಕರ ಮತ್ತೊಂದು ಸರಿ ವೀಡಿಯೋನ ಮಾಡಿ ನಿಮಗೆ
ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿಯಾಗಿ ದಾರಾನ ಹಾಕಬೇಕು, ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಪ್ಲೇಟ್ ಹಾಕಬೇಕು, ಈ ಪ್ಲೇಟ್ ಎಲ್ಲಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ಫ್ರೇಮ್ಗೆ ವೇಸ್ಟ್ ಬಟ್ಟೆನ ಸೆಟ್ಟಿಂಗ್ ಮಾಡಿಕೊಂಡು ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಇವಾಗ 6 ಇಂಚಿಂದು ಫ್ರೇಮ್ ತೊಗೊಂಡಿದ್ದೀನಿ. ಇದಕ್ಕೆ ಕಾಟನ್ದು ಒಂದು ಕ್ಲಾತು ಸೆಟ್ ಮಾಡ್ತೀನಿ ನೋಡಿ. ಚಿಕ್ಕದಾಗಿರೋ ಕ್ಲಾತ್ ತೊಗೊಂಡಿದ್ದೀನಿ ನಾನು, ಕಾಟನ್ ಕ್ಲಾತು. ನೀವು ಫಸ್ಟು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ 6 ಇಂಚಿಂದು 5 ಇಂಚಿಂದು ಫ್ರೇಮ್ ತೊಗೊಂಡು ವರ್ಕ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಇದಕ್ಕೆ ಫ್ರೇಮ್ನ ಫಿಕ್ಸ್ ಮಾಡ್ತೀನಿ ನೋಡಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸುಮ್ಮನೆ ಬರುತ್ತೆ ಅಂತ ಅಂದ್ಕೊಂಡು ಖಾಲಿ ಕೂತ್ಕೋಬೇಡಿ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೂ ಕಡಿಮೆನೇ. ಅದಕ್ಕೋಸ್ಕರ ನಾನು ಪದೇ ಹೇಳ್ತಾ ಇರ್ತೀನಿ ನಿಮಗೆ. ಈಗ ಫ್ರೇಮ್ನ ನಾನು ಫಿಕ್ಸ್ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಸ್ವಲ್ಪ ಟೈಟ್ ಮಾಡ್ಕೊಂಬಿಡ್ಬೇಕು. ಸ್ವಲ್ಪ ಬಟ್ಟೆ ಟೈಟ್ ಆದರೆ ಎಂಬ್ರಾಯ್ಡ್ರಿ ವರ್ಕು ನೀಟಾಗಿ ಚೆನ್ನಾಗಿ ಬರುತ್ತೆ. ಅದನ್ನೇ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಇರ್ತೀನಿ. ಈಗ ಬಟ್ಟೆನ ಎಳ್ಕೊತೀನಿ ನೋಡಿ. ಬಟ್ಟೆ ಎಳ್ಕೊಂಡಾದಮೇಲೆ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೊಂದು ಸರಿ. ನೀವು ಆನ್ಲೈನಲ್ಲೆಲ್ಲೂ ಸರ್ಚ್ ಮಾಡೋಕ್ಕೆ ಹೋಗಬೇಡಿ. ಎಂಬ್ರಾಯ್ಡ್ರಿ ಪ್ಲೇಟು ಮಷಿನ್ ಅಂಗಡಿ ಇರುತ್ತಲ್ವ, ಅಲ್ಲೇ ಹೋಗಿ ಕೇಳಿ, ಅವರೇ ಕೊಡ್ತಾರೆ. ನಿಮ್ಮ ಮಷಿನ್ದು ಪ್ಲೇಟ್ ಇಂಚ್ ಎಷ್ಟಿರುತ್ತೆ ಅಂತ ನೋಡಿಕೊಂಡು ಅಂಗಡಿಗಳಲ್ಲಿ ಕೇಳಿ ಕೊಡ್ತಾರೆ ಅವರೇ. ನಂದು ಸಣ್ಣ ಮಿಷಿನ್ ಆಗಿರೋದಕ್ಕೆ 2.5 ಇಂಚ್ ಇದೆ ಪ್ಲೇಟ್ ಸೈಜು. ಅದಕ್ಕೆ ನಾನು ಅದನ್ನೇ ಕೇಳಿದೋದಕ್ಕೆ 2.5 ಇಂಚಿಂದು ಪ್ಲೇಟು ಕೊಟ್ಟಿದ್ದಾರೆ. ನಾನು ಅದರಲ್ಲೇ ವರ್ಕ್ ಮಾಡ್ತಾ ಇರೋದು. ಈಗ ಬಟ್ಟೆನ ಟೈಟಾಗಿ ಎಳ್ಕೊಂಡಿದ್ದೀನಿ. ಈಗ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡೋಣ. ಬಟ್ಟೆ ಟೈಟ್ ಮಾಡ್ಕೊಂಡಾದಮೇಲೆ ಈ ಸ್ಕ್ರೂ ಇರೋದನ್ನು ಉಲ್ಟಾ ಮಾಡ್ಕೋಬೇಕು. ನಮಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು ಅಂತ ಆದರೆ ಕೆಳಗಡೆ ಇರೋದನ್ನು ಮೇಲ್ಗಡೆ ಮಾಡ್ಕೋಬೇಕು. ಎಂಬ್ರಾಯ್ಡ್ರಿ ವರ್ಕಿಗೆ ಮೇಲ್ಗಡೆನೇ ಮಾರ್ಕ್ ಮಾಡಿಕೊಂಡು ಮತ್ತು ಇಲ್ಲೇ ಡಿಸೈನ್ ಮಾಡ್ಕೋತಾ ಹೋಗಬೇಕು. ಇದಕ್ಕೆ ನಾನು ಸುಮ್ಮನೆ ಸಣ್ಣದಾಗಿ ಒಂದು ಎಲೆ ಶೇಪ್ ಕೊಟ್ಕೋತೀನಿ. ಎಲೆ ಶೇಪ್ ಕೊಟ್ಕೊಂಡು ಇದಕ್ಕೆ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಈಗ ಒಂದು ಮಾರ್ಕರ್ ತೊಗೊಂಡಿದ್ದೀನಿ. ಮಾರ್ಕರ್ ತೊಗೊಂಡಾದಮೇಲೆ ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡು ಆನಂತರ ಮತ್ತು ಈ ಥರ ಸ್ಕ್ಯಾಲಪ್ ಡಿಸೈನು ನೀವು ಪ್ರಾಕ್ಟೀಸ್ ಮಾಡೋ ಸಲುವಾಗಿ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಈ ತ್ರಿಭುಜಾಕಾರ ಈ ರೀತಿ ಈ 3 ವರ್ಕ್ ಮಾಡಿ ತೋರಿಸ್ತೀನಿ. ಆನಂತರ ಒಂದು ಎಲೆ ಶೇಪು ಹಾಕ್ಕೊಂಡು ನಿಮಗೆ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಾನು. ಈ ರೀತಿ ವರ್ಕ್ ಮಾಡಿ ತೋರಿಸ್ತೀನಿ ಇವತ್ತು. ನೀವು ನೋಡಿ ಕಲ್ತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡಿ. ಬನ್ನಿ ಈಗ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಕಾಟನ್ ದಾರನ ನಾನು ಬಾಬಿನಲ್ಲಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇಲ್ಲಿ ರೇಷ್ಮೆ ದಾರನ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಸ್ಟಿಚ್ ಮಾಡೋದಕ್ಕೋಸ್ಕರ ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೋಸ್ಕರ ಸಿಲ್ಕ್ ಥ್ರೆಡ್ ತೊಗೋಬೇಕು, ಅಂದರೆ ರೇಷ್ಮೆ ದಾರ. ಕೆಳಗಡೆ ಅದೇ ಕಲರ್ದೇ ಈ ರೀತಿಯಾಗಿರೋ ಬಾಬಿನಿಗೆ ಕಾಟನ್ ದಾರ ತೊಗೋಬೇಕಂದ್ರೆ ಬ್ಲೌಸ್ ಹೊಲಿತೀವಲ್ವ ನಾವು, ಅದೇ ದಾರನ ತೊಗೋಬೇಕು ಕೆಳಗಡೆ ಬಾಬಿನಿಗೆ ಹಾಕೋದಕ್ಕೆ. ಈಗ ಕೇಸಲ್ಲಿ ಬಾಬಿನ ಹಾಕಿದ್ದೀನಿ. ದಾರನ ಎಳೆದ್ರೆ ನೀಟಾಗಿ ಬರಬೇಕು ನೋಡಿ, ಈ ರೀತಿಯಾಗಿ ಸಲೀಸಾಗಿ ಬರಬೇಕು. ಈಗ ಬಾಬಿನ ಕೆಳಗಡೆ ಇಡ್ತಾಯಿದ್ದೀನಿ ನಾನು. ಸ್ಟಾರ್ಟಿಂಗು ವರ್ಕ್ ಕಲಿತಾ ಇದ್ದೀರಾ ಅಂತಾದರೆ ಹೀಗೆ ಬಿಡಬೇಡಿ. ಯಾಕೆಂದರೆ ಕೆಳಗಡೆ ಕ್ಯಾನ್ವಾಸ್ ಆದರೂ ಹಾಗೆ ನ್ಯೂಸ್ ಪೇಪರ್ ಆದರೂ ಹಾಕ್ಕೊಂಡು ವರ್ಕ್ನ ಮಾಡೋದು ಕಲೀರಿ. ಯಾಕಂದರೆ ಬಟ್ಟೆ ಸೂಜಿ ಮನೆಗೆ ಜಕ್ಕೊಳ್ಳುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ನಾವು ಈ ರೀತಿ ಎಲ್ಲ ವರ್ಕ್ ಮಾಡಬೇಕು ಅಂತ ಆದರೆ ಫಸ್ಟು ಕೆಳಗಡೆ ನ್ಯೂಸ್ ಪೇಪರ್ ಆದರೂ ಇಟ್ಕೊಳ್ಳಿ, ಇಲ್ಲಾಂದರೆ ಯಾವುದಾದ್ರೂ ಕ್ಯಾನ್ವಾಸ್ ಆದರೂ ಇಟ್ಕೊಳ್ಳಿ. ಪ್ರಾಕ್ಟೀಸು ನಮಗೆ ಇದೆ ಅಂತಾದರೆ ಕ್ಯಾನ್ವಾಸ್ ಹಾಕ್ಕೊಳ್ಳಿ. ಪ್ರಾಕ್ಟೀಸ್ ಇಲ್ಲ ಅಂತಾದರೆ ಏನು ಮಾಡಿ, ನ್ಯೂಸ್ ಪೇಪರ್ ಹಾಕ್ಕೊಂಡು ವರ್ಕ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಕೆಳಗಡೆ ನ್ಯೂಸ್ ಪೇಪರ್ ಹಾಕ್ಕೋತಾ ಇದ್ದೀನಿ. ಈಗ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಸಿಂಗಲ್ ಲೈನು ಒಂದೇ ಹಾಕಿ ವರ್ಕ್ನ ಮಾಡ್ತಾಯಿದ್ದೀನಿ. ನೀವೇನು ಮಾಡಿ ಅಂದರೆ ಈ ರೀತಿಯಾಗಿರೋ ವೇಸ್ಟ್ ಬಟ್ಟೆ ತೊಗೊಂಡು ಅದೇ ಸಿಂಗಲ್ ಲೈನ್ನ 4-5 ಸಾರಿ ಆದ್ರೂ ಪ್ರಾಕ್ಟೀಸ್ ಮಾಡ್ತಾಯಿರಿ. ತುಂಬ ಅಂದರೆ ತುಂಬಾ ನೀಟಾಗಿ ವರ್ಕು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಾನು ಸಿಂಗಲ್ ಲೈನ್ ಎಂಬ್ರಾಯ್ಡ್ರಿ ವರ್ಕು ಮಾಡಿದ್ದೀನಿ. ಯಾವ ರೀತಿಯಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಮಗೆ ತೀರಾ ದಪ್ಪವಾಗಿ ಬೇಕಪ್ಪ ವರ್ಕು ಅಂತಾದರೆ 4-5 ಸಾರಿ ಫಿಲ್ ಮಾಡ್ತಾ ಹೋಗ್ಬೇಕು ನೋಡಿ. ತೆಳುವಾಗಿ ಬೇಕು ಅಂದರೆ ಒಂದು 3 ಟೈಮ್ ಆದರೂ ಫಿಲ್ ಮಾಡಿ ನೋಡಿ. ಜಾಸ್ತಿ ಏನು ಹೆವಿ ಆಗಿರೋ ವರ್ಕ್ ಏನಲ್ಲ ಇದು. ಸ್ವಲ್ಪ ಹ್ಯಾಂಡ್ ಮೂಮೆಂಟು ಹಾಗೆ ಫ್ರೇಮ್ ಮೂಮೆಂಟು ಮಾಡಿಬಿಟ್ರೆ ಸಾಕು. ಅಷ್ಟು ಬಿಟ್ಟರೆ ಏನಿಲ್ಲ. ಕಲಿತೀವಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಕಲಿತ್ರೆ
ತುಂಬ ಅಂದರೆ ತುಂಬಾ ನೀಟಾಗಿ ಕಲ್ತ್ಕೋತೀರಾ. ನಾನು ಯಾವ ರೀತಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ, ಯಾವ ರೀತಿಯಾಗಿ ಫ್ರೇಮ್ ಮೂಮೆಂಟ್ ಮಾಡ್ತಾಯಿದ್ದೀನಿ ಅನ್ನೋದನ್ನ ಫಸ್ಟು ನೋಡ್ಕೊಳ್ಳಿ ನೀವು, ಆಮೇಲೆ ನೀವು ಟ್ರೈ ಮಾಡಿ. ನೋಡಿ ಸ್ಕ್ಯಾಲಪ್ ಡಿಸೈನ್ನ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ರೇಷ್ಮೆ ದಾರ ಹಾಕಿರೋದ್ರಿಂದ ಎಷ್ಟು ಶೈನಿಂಗ್ ಬರ್ತಾಯಿದೆ ದಾರ. ಈಗ ನೆಕ್ಸ್ಟು ವರ್ಕ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ತ್ರಿಭುಜಾಕಾರ ಇರೋದನ್ನು ಸ್ಕೆಚ್ ಮಾಡಿದ್ನಲ್ವ, ಅದನ್ನು ಕೂಡ ಫಿಲ್ ಮಾಡ್ತಾ ಬರ್ತಾಯಿದ್ದೀನಿ. ನಾನು ಯಾವ ರೀತಿಯಾಗಿ ಫಿಲ್ ಮಾಡ್ತಾಯಿದ್ದೀನಿ ಅಂತ ಒಂದು ಸರಿ ಕಣ್ಣಾಡಿಸಿ ನೋಡಿ. ನಾನು ಎಲ್ಲದನ್ನು ಸ್ಟ್ರೇಟಾಗಿ ತೊಗೊಂಡು ಇದನ್ನು ಕ್ರಾಸಾಗಿ ಫಿಲ್ ಮಾಡ್ತಾಯಿದ್ದೀನಿ. ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾಯಿದ್ದೀನಿ. ಇದಕ್ಕೆ ಕ್ರಾಸ್ ಎಂಬ್ರಾಯ್ಡ್ರಿ ವರ್ಕು ಅಂತ ಕರೀತಾರೆ. ಈ ತ್ರಿಭುಜಾಕಾರ ಇರೋ ಎಂಬ್ರಾಯ್ಡ್ರಿ ವರ್ಕು ಮಾಡಬೇಕು ಅಂತಾದರೆ ಇದೇ ರೀತಿಯಾಗಿ ಕ್ರಾಸಾಗಿ ವರ್ಕು ಮಾಡಬೇಕು. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ತ್ರಿಭುಜಾಕಾರ ಬ್ಲೌಸಿಗೆ ಏನಾದರೂ ಅಂದರೆ ಬ್ಲೌಸ್ ಸ್ಲೀವ್ಸಿಗೆ ಏನಾದರೂ ನೀವು ವರ್ಕ್ ಮಾಡಿದರೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ 1 by 1 ಮೇಲ್ಗಡೆಯಿಂದ ಕೆಳಗಡೆವರೆಗೂ ವರ್ಕ್ ಮಾಡ್ತಾ ಬಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಕ್ರಾಸಾಗಿ ಎಂಬ್ರಾಯ್ಡ್ರಿ ವರ್ಕು ಮಾಡ್ಕೊಂಡಾದಮೇಲೆ ಔಟ್ಲೈನ್ ಕೂಡ ಕೊಟ್ಕೋಬೇಕು. ನೋಡಿ ಇಲ್ಲಿ ಒಂದೇ ಕಲರ್ ದಾರ ಇರೋದ್ರಿಂದ ನಾನು ಔಟ್ಲೈನು ಅದೇ ಕಲರ್ ದಾರನೇ ಕೊಟ್ಕೋತಾ ಇದ್ದೀನಿ. ನೋಡಿ ವರ್ಕ್ ಎಲ್ಲ ಆದಮೇಲೆ ಯಾವ ರೀತಿಯಾಗಿ ಕಾಣ್ತಾ ಇದೆ, ತುಂಬ ಅಂದರೆ ತುಂಬಾ ನೀಟಾಗಿ ಕಾಣ್ತಾ ಇದೆ. ಕ್ರಾಸಾಗಿ ತೊಗೊಂಡಿದ್ದೀನಿ, ಮೂಲೆಯಲ್ಲಿ ಸ್ವಲ್ಪ ಕ್ರಾಸಾಗಿ ತೊಗೋಬೇಕಷ್ಟೇ. ಈಗ ನೋಡಿ ಕೊನೆಯದಾಗಿ ಉಳಿದಿರೋದು ಈ ಎಲೆ ಶೇಪು. ಇದನ್ನು ಈ ರೀತಿಯಾಗಿ ಎಲೆ ಶೇಪು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ನನಗೆ. ಖಾಲಿ ಟೈಮಲ್ಲಿ ನಾನು ಏನು ಮಾಡ್ತಾ ಇರ್ತೀನಿ ಅಂತಂದರೆ, ಯಾವುದೇ ರೀತಿಯಾಗಿ ಯಾವುದೇ ಹೊಸ ಡಿಸೈನ್ ಇರಲಿ, ನಾನು ವೇಸ್ಟ್ ಬಟ್ಟೆ ಮೇಲೆ ಫ್ರೇಮ್ನ ಫಿಕ್ಸ್ ಮಾಡಿಕೊಂಡು ನಿಧಾನವಾಗಿ ನೀಟಾಗಿ ವರ್ಕ್ ಮಾಡ್ತಾ ಬರ್ತೀನಿ. ಇದೇ ನಾರ್ಮಲ್ ಮಷಿನಲ್ಲೇ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಇರ್ತೀನಿ. ಹಾಗಾಗಿ ನನಗೆ ಫ್ರೇಮ್ ಮೂಮೆಂಟು ತುಂಬಾ ಪರ್ಫೆಕ್ಟ್ ಆಗಿದೆ. ಅದೇ ರೀತಿಯಾಗಿ ನೀವು ಕೂಡ ಫಸ್ಟು ಫ್ರೇಮ್ ಮೂಮೆಂಟ್ ಮಾಡೋದನ್ನ ಕಲೀರಿ, ವರ್ಕ್ ತಾನಾಗೇ ಬರುತ್ತೆ. ಫ್ರೇಮ್ ಮೂಮೆಂಟು ಹ್ಯಾಂಡ್ ಮೂಮೆಂಟ್ ಇದ್ಬಿಟ್ರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ನೀವು ಕಲಿಬೇಕಾದ್ರೆ ಏನು ಮಾಡಿರಿ, ರೇಷ್ಮೆ ದಾರ ತೊಗೊಂಡೇ ಕಲೀರಿ ಅಂತ ಹೇಳಲ್ಲ ನಾನು. ನೀವು ಕಾಟನ್ ದಾರ ಇರುತ್ತಲ್ವ ಅದರಿಂದನೂ ವರ್ಕ್ ಮಾಡೋದನ್ನ ಕಲೀರಿ. ಫಸ್ಟು ಹ್ಯಾಂಡ್ ಮೂಮೆಂಟು ಫ್ರೇಮ್ ಮೂಮೆಂಟು ಮಾಡೋದು ಕಲೀರಿ. ಮೂಲೆ ಯಾವ ರೀತಿಯಾಗಿ ತೆಗಿತಾಯಿದ್ದೀನಿ ನೋಡಿ, ನಾನು ಸೂಜಿ ಮನೆ ತೆಗೆದು ಯಾವ ರೀತಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಎಲೆ ಶೇಪ್ನ ನೋಡ್ಕೊಳ್ಳಿ ನೀವೇ ಒಂದು ಸರಿ. ಎಲೆ ಶೇಪ್ ಕೂಡ ನಾರ್ಮಲ್ ಮಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಮಾಡಿದ್ದೀನಿ. ಈಗ ಇದೆಲ್ಲ ಕೂಡ ನಿಮ್ಮ ಎದುರಿಗೆ ನಾನು ನಾರ್ಮಲ್ ಮಷಿನಲ್ಲೇ ಪ್ಲೇಟ್ ಯಾವ ರೀತಿಯಾಗಿ ಹಾಕಬೇಕು, ದಾರನ ಯಾವ ರೀತಿಯಾಗಿ ಹಾಕಬೇಕು ಅಂತಂದು, ಬಟ್ಟೆನ ಫ್ರೇಮ್ಗೆ ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು ಅಂತಂದು ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ನಾನು ಮಾಡಿರೋ ಈ ವಿಡಿಯೋ ಹಾಗೆ ಈ ವರ್ಕು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಈ ರೀತಿಯಾಗಿ ವರ್ಕ್ ಇದೆ ನಾರ್ಮಲ್ ಮಷಿನಲ್ಲಿ ಬರುತ್ತೆ ಅಂತ ನೀವು ಅವರಿಗೆ ಶೇರ್ ಮಾಡಿ, ಹಾಗೆ ಹೇಳಿ ಕೂಡ. ಯಾಕೆ ಅಂದರೆ ಅವರು ಕೂಡ ನೋಡಿ ನಾರ್ಮಲ್ ಮಷಿನಿಂದನೇ ವರ್ಕ್ ಮಾಡೋದು ಕಲಿತಾರೆ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ, ನಾನು ನಿಧಾನವಾಗಿ ಹೇಳೋದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಇವತ್ತಿನ ವರ್ಕ್ ಯಾವ ರೀತಿಯಾಗಿ ಬಂದಿದೆ ಅಂತ ನಿಮಗೆ ವಿಡಿಯೋ ಮೂಲಕ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟು ನೀಟಾಗಿ ವರ್ಕು ಬಂದಿದೆ. ಇದು ನಾನು ನಾರ್ಮಲ್ ಮಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ ಅಂತ ಗೊತ್ತೇ ಆಗಲ್ಲ, ಆ ರೀತಿಯಾಗಿ ವರ್ಕ್ ಬಂದಿದೆ ನೋಡಿ. ಇದು ಸ್ಟ್ರೇಟ್ ಒಂದು ಲೈನ್. ನೀವು ಫಸ್ಟು ವರ್ಕ್ ಕಲಿಬೇಕಾದ್ರೆ ಈ ಲೈನ್ ಹಾಕ್ಕೊಂಡೆ ವರ್ಕ್ನ ಕಲೀರಿ, ಆಮೇಲೆ ಇದನ್ನು ಟ್ರೈ ಮಾಡಿ ನೋಡಿ. ಫಸ್ಟ್ ಈ ವರ್ಕ್ ಸ್ಟ್ರೇಟಾಗಿ ಬರೋದನ್ನ ನೀವು ಕಲಿಬೇಕು. ಆನಂತರ ಈ ಸ್ಕ್ಯಾಲಪ್ ಡಿಸೈನ್ನ ಕಲ್ತ್ಕೊಳ್ಳಿ. ನಾನು ಯಾವ ರೀತಿಯಾಗಿ ಮಾರ್ಕ್ ಹಾಕಿ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ ನಾರ್ಮಲ್ ಮಷಿನಲ್ಲಿ, ನೀವು ಕೂಡ ಅದೇ ರೀತಿಯಾಗಿ ವರ್ಕ್ ಮಾಡಿ ನೋಡಿ. ನಿಮಗೆ ತೋರಿಸ್ತಿದ್ದೀನಿ, ಎಲ್ಲೂ ದಾರ ಮೇಲ್ಗಡೆ ಬಂದಿಲ್ಲ, ಆ ರೀತಿಯಾಗಿ ನೀಟಾಗಿ ವರ್ಕ್ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ವರ್ಕ್ನ ಕಲ್ತ್ಕೊಳ್ಳಿ. ಹಾಗೆ ನಾನು ನಿಧಾನವಾಗಿ ಹೇಳೋದು ನಿಮಗೆ ಅರ್ಥ ಆಯಿತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.